ಬಾಂಗ್ಲಾದೇಶಿಗಳು ನೆಲೆಸಿದ್ದ ಮನೆಗಳ ಬಳಿಯಲ್ಲಿ ಒಂದೊಂದು ಮನೆ ಬಳಿಯಲ್ಲೂ ಕೂಡ 10ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳು ಕಾಣಲಿಕ್ಕೆ ಸಿಕ್ಕಿತ್ತು. ಹಾಗೆ ಕೇವಲ ಎಲ್ಪಿಜಿ ಅಲ್ಲ, ಹೀಲಿಯಂ ತುಂಬಿದ ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದೆ. ಹೀಲಿಯಂ ಸಿಲಿಂಡರ್ನಿಂದ ಸ್ಫೋಟವಾಗಿರುವ ಬಗ್ಗೆ ಶಂಕೆ ಇದೀಗ ವ್ಯಕ್ತವಾಗಿದೆ. ಖಾಲಿ ಜಾಗವನ್ನ 6,000 ರೂಪಾಯಿ ಬಾಡಿಗೆಗೆ ನೀಡಿದ್ದ ಜಮೀನ್ ಮಾಲೀಕನ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಇನ್ನು ಪರಾರಿಯಾಗಿರುವ ಬಾಂಗ್ಲಾದೇಶಿಗರಿಗಾಗಿ ಕೂಡ ಶೋಧ ಕಾರ್ಯ ಪ್ರಾರಂಭ ಆಗಿದೆ. ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಯಾವ ರೀತಿಯಾಗಿ ಅಕ್ರಮವಾಗಿ ನೆಲೆಸಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಗ್ಯಾಸ್ ರೀಫಿಲಿಂಗ್ ದಂಧೆಯನ್ನ ಕೂಡ ನಡೆಸ್ತಿದ್ರು ಅನ್ನೋದರ ವರದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಅದಾದ ನಂತರ ಬೆಂಕಿ ಅವಘಡದ ಹಿಂದೆ ಕೂಡ ಈ ಗ್ಯಾಸ್ ರೀಫಿಲಿಂಗ್ ದಂಧೆಯ ಒಂದು ಕೈವಾಡ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಿರೋದು. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಬಗ್ಗೆ? ಸ್ಮಿತಾ, ಪ್ರಮುಖವಾಗಿ ಬೇಗೂರಿನಲ್ಲಿ ನಮ್ಮ ರಿಪಬ್ಲಿಕ್ ತಂಡ ಒಂದು ವರದಿಯನ್ನ ಬಿತ್ತರಿಸುತ್ತೆ. ಇಲ್ಲಿ ಅಕ್ರಮವಾಗಿ ನಿವಾಸಿಗಳು ಬಾಂಗ್ಲಾದಿಂದ ಬಂದವರು ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ರವಾನೆಯನ್ನ ಮಾಡುತ್ತೆ. ಇದಾದ ಬಳಿಕ ಮಂಗಳವಾರ ಪೊಲೀಸರು ಬಂದು ಅವರನ್ನ ಬಂಧನವನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾದ ಬಳಿಕ 2 ದಿವಸಗಳ ಆಗ್ತಾ ಇದ್ದಂತೆ ಈ ಒಂದು ಜಾಗದಲ್ಲಿ ಸದ್ಯ ಇದೀಗ ಅಗ್ನಿ ಅವಘಡ ಆಗಿರುವಂತದ್ದು. ಈ ಒಂದು ಅಗ್ನಿ ಅವಘಡಕ್ಕೆ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ರಿಫಿಲಿಂಗ್ ಕಾರಣ ಆಯ್ತಾ ಅನ್ನುವಂತಹ ಶಂಕೆಗಳು ಕೂಡ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದು ಮನೆ ಅಂತ ಹೇಳಿದ್ರೆ ಆ ಒಂದು ಮನೆಗೆ ಒಂದು ಸಿಲಿಂಡರ್ ವ್ಯವಸ್ಥೆ ನೀಡುತ್ತೆ. ಅದು ಸರ್ಕಾರದ ಅನುಮತಿ ಇದ್ದ ಬಳಿಕವೇ ಆ ಒಂದು ಸಿಲಿಂಡರ್ ಅನ್ನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಎಲ್ಲಾ ದಾಖಲಾತಿಗಳನ್ನ ನೀಡಬೇಕು. ದಾಖಲಾತಿಗಳನ್ನ ನೀಡಿದ ಬಳಿಕ ಅದರ ಪರಿಶೀಲನೆ ಆಗಬೇಕು. ಈ ರೀತಿಯಾದ ಬಳಿಕ ಮಾತ್ರವೇ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಒಂದೊಂದು ಮನೆಯಲ್ಲಿ ಕೂಡ 10ಕ್ಕೂ ಹೆಚ್ಚು ಸಿಲಿಂಡರ್ ವ್ಯವಸ್ಥೆ ಇದೆ. 10ಕ್ಕೂ ಹೆಚ್ಚು ಸಿಲಿಂಡರ್ ಗಳ ಅವಶೇಷವನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಒಂದೇ ಮನೆಯ ಒಳಭಾಗದಲ್ಲಿ ಇದು ಸುಟ್ಟು ಕರಕಲಾಗಿದೆ. ಮತ್ತೆ ಇದ್ದಂತಹ ಗ್ಯಾಸ್ ಸಿಲಿಂಡರ್ ಗಳು ಕೂಡ ಸಂಪೂರ್ಣವಾಗಿ ಛಿದ್ರ ಆಗಿದೆ. ಒಂದಿಷ್ಟು ಸಂಪೂರ್ಣವಾಗಿ ಸ್ಫೋಟ ಆಗಿ ಬೇರೆ ಕಡೆಗೆ ಹಾರಿ ಹೋಗಿದೆ. ಮತ್ತೆ ಒಂದಿಷ್ಟು ಸ್ಥಳೀಯರು ಹೇಳುವಂತಹ ಪ್ರಕಾರ ಈ ಒಂದು ಜಾಗದಲ್ಲಿ ಅನಧಿಕೃತವಾಗಿ ಗ್ಯಾಸ್ ರೀಫಿಲಿಂಗ್ ಜೊತೆ ಅಷ್ಟೇ ಅಲ್ಲದೆ ಹೀಲಿಯಂ ಗ್ಯಾಸ್ಗಳೇನಿದೆ ಅವುಗಳನ್ನ ಕೂಡ ರೀಫಿಲ್ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಈಗಾಗಲೇ ಪೊಲೀಸರಿಗೆ ಕೂಡ ನೀಡಿದರೆ, ಅದರ ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಈ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ 4ಕ್ಕೂ ಹೆಚ್ಚು ಮನೆಗಳು ಅಕ್ರಮವಾಗಿ ಬಂದಂತವರು ಇದ್ರು. ಅವರ ಮೇಲೆ ಪೊಲೀಸರು ದಾಳಿಯನ್ನು ನಡೆಸ್ತಾರೆ. ಮತ್ತೆ 7 ಜನ ಅಕ್ರಮವಾಗಿ ಬಂದಿದ್ದಂತಹ ಬಾಂಗ್ಲಾದೇಶಿಗಳೇನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾಗಿ 2 ದಿವಸಕ್ಕೆ ಈ ಒಂದು ಜಾಗದಲ್ಲಿ ಬೆಂಕಿ ಅನಾಹುತ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಪೊಲೀಸರು ಬಂಧನ ಮಾಡ್ತಾ ಇದ್ದಂತೆ ಬೆಂಕಿಗೆ ಸಂಪೂರ್ಣವಾಗಿ ಜಾಗ ಸುಟ್ಟು ಹೋಗಿರುವಂತದ್ದು, ನಿವಾಸಿಗಳು ಎಸ್ಕೇಪ್ ಆಗಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಆಕಸ್ಮಿಕ ಅಲ್ಲ, ಇದನ್ನ ಪ್ರೀ ಪ್ಲಾನ್ ಮಾಡಲಾಗಿದೆ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಕಸ್ಮಿಕನೂ ಆಗಿರಬಹುದು ಅನ್ನೋದಕ್ಕೆ ಸಾಕ್ಷಿ ಅಂತಿರುವಂತದ್ದು ಈ ಒಂದು ಸ್ಫೋಟ ಆಗಿರುವಂತಹ ಗ್ಯಾಸ್ ಸಿಲಿಂಡರ್ಗಳೇನಿದೆ. ಈ ಒಂದು ಸಿಲಿಂಡರ್ ಅನ್ನ ಗಮನಿಸ್ತಾ ಇರಬಹುದು. ಬೆಂಕಿಯ ತೀವ್ರತೆಗೆ ಸಂಪೂರ್ಣವಾಗಿ ಸ್ಫೋಟ ಆಗಿದೆ ಇದು. ಅದರ ಜೊತೆಗೆ ಒಂದಿಷ್ಟು ಈ ಒಂದು ಜಾಗದಲ್ಲಿ ಹೀಲಿಯಂ ಗ್ಯಾಸ್ ಗಳನ್ನ ಫಿಲ್ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಅವುಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಿತ್ತು. ಏನೋ ಈ ಒಂದು ಜಾಗ ಏನು ಕಾಣಿಸ್ತಾ ಇದೆ ನಮಗೆ, ಈ ಒಂದು ಜಾಗದಲ್ಲಿ ವಾಹನಗಳು ಬಂದು ನಿಲ್ತವೆ. ಇಲ್ಲಿಂದ ಕಸ ಮತ್ತೆ ಒಂದಿಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಾಗಿರ್ಬೋದು, ಗುಜರಿ ವಸ್ತುಗಳೇನಿದೆ ಅವುಗಳನ್ನ ತೆಗೆದುಕೊಂಡು ಹೋಗ್ಲಾಗುತ್ತೆ. ಅದೇ ರೀತಿಯಾಗಿ ವಾರಕ್ಕೆ ಒಂದು ಸಲ ಬಂದು ದೊಡ್ಡ ದೊಡ್ಡ ಲಾರಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಮತ್ತೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಗಳನ್ನ ರವಾನೆ ಮಾಡಲಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಸಲಿಯತ್ತಿಗೆ ಇಲ್ಲಿನ ಬಾಂಗ್ಲಾದೇಶಿ ನಿವಾಸಿಗಳೇನಿದ್ರು ಅವರು ಅಕ್ರಮವಾಗಿ ಬಂದು ಇಲ್ಲಿ ಮಾಡೋದಕ್ಕೆ ಪರ್ಮಿಷನ್ ಹೇಗ್ ಕೊಟ್ರು, ಇಲ್ಲಿನ ಜಾಗದ ಮಾಲೀಕರು ಹೇಗ್ ಪರ್ಮಿಷನ್ ಕೊಟ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಮನೆ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಹೆಚ್ಚು ಸಿಲಿಂಡರ್ ಇರುವ ಹಾಗಿಲ್ಲ, ಅದು ನಿಯಮ. ಆದ್ರೆ ಈ ಒಂದು ಜಾಗವನ್ನ ಗಮನಿಸ್ತಾ ಇದ್ರೆ ಸಾಲಾಗಿ ಗ್ಯಾಸ್ ಸಿಲಿಂಡರ್ ಗಳೇ ಕಾಣಿಸ್ತಾ ಇದೆ. ಪ್ರಮುಖವಾಗಿ ದೊಡ್ಡ ದೊಡ್ಡ ಸಿಲಿಂಡರ್ ಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಸಿಲಿಂಡರ್ ಗಳಾಗಿರ್ಬೋದು, ಯಾವ ರೀತಿಯಾಗಿ ಮನೆಯಲ್ಲಿ ಬಳಸುವಂತ ಸ್ಟವ್ ಗಳೇನಿರ್ತವೆ ಅವುಗಳಾಗಿರ್ಬೋದು, ಎಲ್ಲವನ್ನ ತಂದು ಇಲ್ಲಿ ರಿಪೇರಿಯನ್ನ ಕೂಡ ಮಾಡಲಾಗಿತ್ತು. ಮತ್ತೆ ಅಕ್ರಮವಾಗಿ ನಿವಾಸವನ್ನ ಹೂಡಿದ್ದಂತವರು ಕೂಡ ಇಲ್ಲಿ ಅಂಗಡಿಗಳನ್ನ ಮಾಡಿಕೊಂಡಿದ್ರು ಅಂತ ಹೇಳಿದ್ರೆ ದಿನಸಿ ಅಂಗಡಿಗಳಾಗಿರ್ಬೋದು, ಗ್ಯಾಸ್ ಸ್ಟವ್ ರಿಪೇರಿ ಮಾಡುವಂತ ಅಂಗಡಿಗಳಾಗಿರ್ಬೋದು. ನಾವು ಯುಪಿಯಿಂದ ಬಂದಿದ್ದೀವಿ, ನಾವು ಡೆಲ್ಲಿಯಿಂದ
ಬಂದಿದೀವಿ, ಇಲ್ಲೇ ಇರ್ತೀವಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರಿಗೂ ಕೂಡ ಒಂದಿಷ್ಟು ಜನ ವ್ಯಾಪಾರವನ್ನ ಮಾಡಿದ್ದಾರೆ. ಇಲ್ಲಿನ ಸ್ಥಳೀಯರು ಕೂಡ ಇರ್ಬೋದೇನಪ್ಪ, ಇವರು ಡೆಲ್ಲಿಯಿಂದ ಬಂದಿರಬಹುದು, ಯುಪಿಯಿಂದ ಬಂದಿರಬಹುದು, ಅವರ ಹಿಂದೆ ಮುಂದೆ ಗೊತ್ತಿಲ್ಲದೆ ಅವ್ರ ಹತ್ರನೇ ವ್ಯಾಪಾರವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಒಂದು ಜಾಗದಲ್ಲಿ ಆಗಿರುವಂತ ಬೆಂಕಿ ಅನಾಹುತಕ್ಕೆ ಒಂದಿಷ್ಟು ಅನುಮಾನಗಳು ಶುರುವಾಗ್ತಾ ಇದೆ. ಈ ಒಂದು ಬೆಂಕಿಯ ಸುತ್ತ ಅನುಮಾನದ ಹುತ್ತ ಅನ್ನುವ ರೀತಿಯಲ್ಲಿ ನಾನಾ ರೀತಿಯಾದಂತಹ ಪ್ರಶ್ನೆಗಳಿಗೆ ಈ ಒಂದು ಬೆಂಕಿ ಕಾರಣ ಆಗ್ತಾ ಇದೆ. ಹೀಲಿಯಂ ಗ್ಯಾಸ್ ಮಾಡಲಾಗಿತ್ತಾ ಅಥವಾ ಗ್ಯಾಸ್ ರೀಫಿಲಿಂಗ್ ನಿಂದ ಸ್ಫೋಟ ಆಯ್ತಾ? ಆದ್ರೆ ಮಧ್ಯರಾತ್ರಿ ಗ್ಯಾಸ್ ರೀಫಿಲಿಂಗ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಕತ್ತಲು ಆವರಿಸಿರುತ್ತೆ. ಹಾಗಾಗಿ ಪೊಲೀಸರಿಗೆ ಒಂದಿಷ್ಟು ಸಂಶಯ ಇರುವಂತದ್ದು ಪ್ರಮುಖವಾಗಿ ಏನು ಗ್ಯಾಸ್ ಸಿಲಿಂಡರ್ ಏನಿದೆ ಅದನ್ನ ರೀಫಿಲಿಂಗ್ ಮಾಡಬೇಕಾದ್ರೆ ಆಗಿಲ್ಲ, ಇದನ್ನ ಯಾರೋ ಬೇಕು ಅಂತ ಅಥವಾ ಆಕಸ್ಮಿಕವಾಗಿ ಅಂತೂ ಈ ಒಂದು ಬೆಂಕಿ ಆಗಿಲ್ಲ, ಯಾರೋ ಬೇಕು ಅಂತ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ಎಲ್ಲೋ ಬಂಧನದ ಭೀತಿಯಿಂದಾಗಿ ವಲಸಿಗೆ ಬಂದಿದ್ದಂತಹ ಬಾಂಗ್ಲಾ ನಿವಾಸಿಗಳೇ ಈ ಒಂದು ಬೆಂಕಿ ಹಾಕುವಂತ ಕೆಲಸವನ್ನ ಮಾಡಿದ್ರ ಅನ್ನುವಂತಹ ಒಂದು ತನಿಖೆಯನ್ನ ಈಗಾಗಲೇ ಶುರುವಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಯಾವಾಗ ಬೆಂಕಿಗೆ ಈ ಒಂದು ಜಾಗ ಸುಟ್ಟು ಕರಕಲಾಗುತ್ತೋ, ಎಲ್ಲ ಸ್ಫೋಟ ಆಗುತ್ತೋ, ಜನ ಓಡಿ ಬರ್ತಾರೋ ಆ ಒಂದು ಸಂದರ್ಭದಲ್ಲಿ ಇಲ್ಲಿದ್ದಂತಹ ಸುಮಾರು 4 ರಿಂದ 5 ಮನೆಗಳೇನಿದೆ ಅವುಗಳು ಸಂಪೂರ್ಣವಾಗಿ ಖಾಲಿ ಆಗುತ್ತೆ. ಅಲ್ಲಿದ್ದಂತಹ ಸುಮಾರು 25ಕ್ಕೂ ಹೆಚ್ಚು ಜನ ಎಸ್ಕೇಪ್ ಆಗ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಸ್ಥಳೀಯರ ಕೈಗೆ ಸಿಗ್ತಾನೆ. ಆತ ಬಾಂಗ್ಲಕ್ಕೆ ಹೋಗಬೇಕು ಅಂತ ಹೇಳಿ ಹೋಗಿರುವಂತದ್ದು. ಇದರಿಂದಾಗಿ ಅನೇಕ ಅನುಮಾನಗಳು ಶುರುವಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಚರಣ್ ಮಾಹಿತಿಗಾಗಿ. ಈ ಬಾಂಗ್ಲಾದೇಶಿಗಳು ನೆಲೆಸಿದ್ದ ಮನೆಗಳ ಬಳಿಯಲ್ಲಿ ಒಂದೊಂದು ಮನೆ ಬಳಿಯಲ್ಲೂ ಕೂಡ 10ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳು ಕಾಣಲಿಕ್ಕೆ ಸಿಕ್ಕಿತ್ತು. ಹಾಗೆ ಕೇವಲ ಎಲ್ಪಿಜಿ ಅಲ್ಲ, ಹೀಲಿಯಂ ತುಂಬಿದ ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದೆ. ಹೀಲಿಯಂ ಸಿಲಿಂಡರ್ನಿಂದ ಸ್ಫೋಟವಾಗಿರುವ ಬಗ್ಗೆ ಶಂಕೆ ಇದೀಗ ವ್ಯಕ್ತವಾಗಿದೆ. ಖಾಲಿ ಜಾಗವನ್ನ 6,000 ರೂಪಾಯಿ ಬಾಡಿಗೆಗೆ ನೀಡಿದ್ದ ಜಮೀನ್ ಮಾಲೀಕನ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಇನ್ನು ಪರಾರಿಯಾಗಿರುವ ಬಾಂಗ್ಲಾದೇಶಿಗರಿಗಾಗಿ ಕೂಡ ಶೋಧ ಕಾರ್ಯ ಪ್ರಾರಂಭ ಆಗಿದೆ. ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಯಾವ ರೀತಿಯಾಗಿ ಅಕ್ರಮವಾಗಿ ನೆಲೆಸಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಗ್ಯಾಸ್ ರೀಫಿಲಿಂಗ್ ದಂಧೆಯನ್ನ ಕೂಡ ನಡೆಸ್ತಿದ್ರು ಅನ್ನೋದರ ವರದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಅದಾದ ನಂತರ ಈ ಬೆಂಕಿ ಅವಘಡದ ಹಿಂದೆ ಕೂಡ ಈ ಗ್ಯಾಸ್ ರೀಫಿಲಿಂಗ್ ದಂಧೆಯ ಒಂದು ಕೈವಾಡ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಿರೋದು. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಬಗ್ಗೆ? ಸ್ಮಿತಾ, ಪ್ರಮುಖವಾಗಿ ಬೇಗೂರಿನಲ್ಲಿ ನಮ್ಮ ರಿಪಬ್ಲಿಕ್ ತಂಡ ಒಂದು ವರದಿಯನ್ನ ಬಿತ್ತರಿಸುತ್ತೆ. ಇಲ್ಲಿ ಅಕ್ರಮವಾಗಿ ನಿವಾಸಿಗಳು ಬಾಂಗ್ಲಾದಿಂದ ಬಂದವರು ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ರವಾನೆಯನ್ನ ಮಾಡುತ್ತೆ. ಇದಾದ ಬಳಿಕ ಮಂಗಳವಾರ ಪೊಲೀಸರು ಬಂದು ಅವರನ್ನ ಬಂಧನವನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾದ ಬಳಿಕ 2 ದಿವಸಗಳ ಆಗ್ತಾ ಇದ್ದಂತೆ ಈ ಒಂದು ಜಾಗದಲ್ಲಿ ಸದ್ಯ ಇದೀಗ ಅಗ್ನಿ ಅವಘಡ ಆಗಿರುವಂತದ್ದು. ಈ ಒಂದು ಅಗ್ನಿ ಅವಘಡಕ್ಕೆ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ರೀಫಿಲಿಂಗ್ ಕಾರಣ ಆಯ್ತಾ ಅನ್ನುವಂತಹ ಶಂಕೆಗಳು ಕೂಡ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದು ಮನೆ ಅಂತ ಹೇಳಿದ್ರೆ ಆ ಒಂದು ಮನೆಗೆ ಒಂದು ಸಿಲಿಂಡರ್ ವ್ಯವಸ್ಥೆಯನ್ನ ಇಡುತ್ತೆ. ಅದು ಸರ್ಕಾರದ ಅನುಮತಿ ಇದ್ದ ಬಳಿಕವೇ ಆ ಒಂದು ಸಿಲಿಂಡರ್ ಅನ್ನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಎಲ್ಲಾ ದಾಖಲಾತಿಗಳನ್ನ ನೀಡಬೇಕು. ದಾಖಲಾತಿಗಳನ್ನ ನೀಡಿದ ಬಳಿಕ ಅದರ ಪರಿಶೀಲನೆ ಆಗಬೇಕು. ಈ ರೀತಿಯಾದ ಬಳಿಕ ಮಾತ್ರವೇ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಒಂದೊಂದು ಮನೆಯಲ್ಲಿ ಕೂಡ 10ಕ್ಕೂ ಹೆಚ್ಚು ಸಿಲಿಂಡರ್ ವ್ಯವಸ್ಥೆ ಇದೆ. 10ಕ್ಕೂ ಹೆಚ್ಚು ಸಿಲಿಂಡರ್ ಗಳ ಅವಶೇಷವನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಒಂದೇ ಮನೆಯ ಒಳಭಾಗದಲ್ಲಿ ಇದು ಸುಟ್ಟು ಕರಕಲಾಗಿದೆ. ಮತ್ತೆ ಇದ್ದಂತಹ ಗ್ಯಾಸ್ ಸಿಲಿಂಡರ್ ಗಳು ಕೂಡ ಸಂಪೂರ್ಣವಾಗಿ ಛಿದ್ರ ಆಗಿದೆ. ಒಂದಿಷ್ಟು ಸಂಪೂರ್ಣವಾಗಿ ಸ್ಫೋಟ ಆಗಿ ಬೇರೆ ಕಡೆಗೆ ಹಾರಿ ಹೋಗಿದೆ. ಮತ್ತೆ ಒಂದಿಷ್ಟು ಸ್ಥಳೀಯರು ಹೇಳುವಂತಹ ಪ್ರಕಾರ ಈ ಒಂದು ಜಾಗದಲ್ಲಿ ಅನಧಿಕೃತವಾಗಿ ಗ್ಯಾಸ್ ರೀಫಿಲಿಂಗ್ ಜೊತೆ ಅಷ್ಟೇ ಅಲ್ಲದೆ ಹೀಲಿಯಂ ಗ್ಯಾಸ್ಗಳೇನಿದೆ ಅವುಗಳನ್ನ ಕೂಡ ರೀಫಿಲ್ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಈಗಾಗಲೇ ಪೊಲೀಸರಿಗೆ ಕೂಡ ನೀಡಿದರೆ, ಅದರ ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಈ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ 4ಕ್ಕೂ ಹೆಚ್ಚು ಮನೆಗಳು ಅಕ್ರಮವಾಗಿ ಬಂದಂತವ್ರು ಇದ್ರು. ಅವರ ಮೇಲೆ ಪೊಲೀಸರು ದಾಳಿಯನ್ನು ನಡೆಸ್ತಾರೆ. ಮತ್ತೆ 7 ಜನ ಅಕ್ರಮವಾಗಿ ಬಂದಿದ್ದಂತಹ ಬಾಂಗ್ಲಾದೇಶಿಗಳೇನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ.
ಅದಾಗಿ ಎರಡು ದಿವಸಕ್ಕೆ ಈ ಒಂದು ಜಾಗದಲ್ಲಿ ಬೆಂಕಿ ಅನಾಹುತ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಪೊಲೀಸರು ಬಂಧನ ಮಾಡ್ತಾ ಇದ್ದಂತೆ ಬೆಂಕಿಗೆ ಸಂಪೂರ್ಣವಾಗಿ ಜಾಗ ಸುಟ್ಟು ಹೋಗಿರುವಂತದ್ದು, ನಿವಾಸಿಗಳು ಎಸ್ಕೇಪ್ ಆಗಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಆಕಸ್ಮಿಕ ಅಲ್ಲ, ಇದನ್ನ ಪ್ರೀ ಪ್ಲಾನ್ ಮಾಡಲಾಗಿದೆ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಕಸ್ಮಿಕನೂ ಆಗಿರಬಹುದು ಅನ್ನೋದಕ್ಕೆ ಸಾಕ್ಷಿ ಅಂತಿರುವಂತದ್ದು ಈ ಒಂದು ಸ್ಫೋಟ ಆಗಿರುವಂತಹ ಗ್ಯಾಸ್ ಸಿಲಿಂಡರ್ಗಳೇನಿದೆ. ಈ ಒಂದು ಸಿಲಿಂಡರ್ ಅನ್ನ ಗಮನಿಸ್ತಾ ಇರಬಹುದು. ಬೆಂಕಿಯ ತೀವ್ರತೆಗೆ ಸಂಪೂರ್ಣವಾಗಿ ಸ್ಫೋಟ ಆಗಿದೆ ಇದು. ಅದರ ಜೊತೆಗೆ ಒಂದಿಷ್ಟು ಈ ಒಂದು ಜಾಗದಲ್ಲಿ ಹೀಲಿಯಂ ಗ್ಯಾಸ್ ಗಳನ್ನ ಫಿಲ್ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಅವುಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಿತ್ತು. ಏನೋ ಈ ಒಂದು ಜಾಗ ಏನು ಕಾಣಿಸ್ತಾ ಇದೆ ನಮಗೆ, ಈ ಒಂದು ಜಾಗದಲ್ಲಿ ವಾಹನಗಳು ಬಂದು ನಿಲ್ತವೆ. ಇಲ್ಲಿಂದ ಕಸ ಮತ್ತೆ ಒಂದಿಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಾಗಿರ್ಬೋದು, ಗುಜರಿ ವಸ್ತುಗಳೇನಿದೆ ಅವುಗಳನ್ನ ತೆಗೆದುಕೊಂಡು ಹೋಗ್ಲಾಗುತ್ತೆ. ಅದೇ ರೀತಿಯಾಗಿ ವಾರಕ್ಕೆ ಒಂದು ಸಲ ಬಂದು ದೊಡ್ಡ ದೊಡ್ಡ ಲಾರಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಮತ್ತೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಗಳನ್ನ ರವಾನೆ ಮಾಡಲಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಸಲಿಯತ್ತಿಗೆ ಇಲ್ಲಿನ ಬಾಂಗ್ಲಾದೇಶಿ ನಿವಾಸಿಗಳೇನಿದ್ರು ಅವರು ಅಕ್ರಮವಾಗಿ ಬಂದು ಇಲ್ಲಿ ಮಾಡೋದಕ್ಕೆ ಪರ್ಮಿಷನ್ ಹೇಗ್ ಕೊಟ್ರು, ಇಲ್ಲಿನ ಜಾಗದ ಮಾಲೀಕರು ಹೇಗ್ ಪರ್ಮಿಷನ್ ಕೊಟ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಮನೆ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದಕ್ಕೂ ಹೆಚ್ಚು ಸಿಲಿಂಡರ್ ಇರುವ ಹಾಗಿಲ್ಲ, ಅದು ನಿಯಮ. ಆದ್ರೆ ಈ ಒಂದು ಜಾಗವನ್ನ ಗಮನಿಸ್ತಾ ಇದ್ರೆ ಸಾಲಾಗಿ ಗ್ಯಾಸ್ ಸಿಲಿಂಡರ್ ಗಳೇ ಕಾಣಿಸ್ತಾ ಇದೆ. ಪ್ರಮುಖವಾಗಿ ದೊಡ್ಡ ದೊಡ್ಡ ಸಿಲಿಂಡರ್ ಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಸಿಲಿಂಡರ್ ಗಳಾಗಿರ್ಬೋದು, ಯಾವ ರೀತಿಯಾಗಿ ಮನೆಯಲ್ಲಿ ಬಳಸುವಂತ ಸ್ಟವ್ ಗಳೇನಿರ್ತವೆ ಅವುಗಳಾಗಿರ್ಬೋದು, ಎಲ್ಲವನ್ನ ತಂದು ಇಲ್ಲಿ ರಿಪೇರಿಯನ್ನ ಕೂಡ ಮಾಡಲಾಗಿತ್ತು. ಮತ್ತೆ ಅಕ್ರಮವಾಗಿ ನಿವಾಸವನ್ನ ಹೂಡಿದ್ದಂತವ್ರು ಕೂಡ ಇಲ್ಲಿ ಅಂಗಡಿಗಳನ್ನ ಮಾಡಿಕೊಂಡಿದ್ರು ಅಂತ ಹೇಳಿದ್ರೆ ದಿನಸಿ ಅಂಗಡಿಗಳಾಗಿರ್ಬೋದು, ಗ್ಯಾಸ್ ಸ್ಟವ್ ರಿಪೇರಿ ಮಾಡುವಂತ ಅಂಗಡಿಗಳಾಗಿರ್ಬೋದು. ನಾವು ಯುಪಿಯಿಂದ ಬಂದಿದ್ದೀವಿ, ನಾವು ಡೆಲ್ಲಿಯಿಂದ ಬಂದಿದ್ದೀವಿ, ಇಲ್ಲೇ ಇರ್ತೀವಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರಿಗೂ ಕೂಡ ಒಂದಿಷ್ಟು ಜನ ವ್ಯಾಪಾರವನ್ನ ಮಾಡಿದ್ದಾರೆ. ಇಲ್ಲಿನ ಸ್ಥಳೀಯರು ಕೂಡ ಇರ್ಬೋದೇನಪ್ಪ, ಇವರು ಡೆಲ್ಲಿಯಿಂದ ಬಂದಿರಬಹುದು, ಯುಪಿಯಿಂದ ಬಂದಿರಬಹುದು, ಅವರ ಹಿಂದೆ ಮುಂದೆ ಗೊತ್ತಿಲ್ಲದೆ ಅವ್ರ ಹತ್ರನೇ ವ್ಯಾಪಾರವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಒಂದು ಜಾಗದಲ್ಲಿ ಆಗಿರುವಂತ ಬೆಂಕಿ ಅನಾಹುತಕ್ಕೆ ಒಂದಿಷ್ಟು ಅನುಮಾನಗಳು ಶುರುವಾಗ್ತಾ ಇದೆ. ಈ ಒಂದು ಬೆಂಕಿಯ ಸುತ್ತ ಅನುಮಾನದ ಹುತ್ತ ಅನ್ನುವ ರೀತಿಯಲ್ಲಿ ನಾನಾ ರೀತಿಯಾದಂತಹ ಪ್ರಶ್ನೆಗಳಿಗೆ ಈ ಒಂದು ಬೆಂಕಿ ಕಾರಣ ಆಗ್ತಾ ಇದೆ. ಹೀಲಿಯಂ ಗ್ಯಾಸ್ ಮಾಡಲಾಗಿತ್ತಾ ಅಥವಾ ಗ್ಯಾಸ್ ರೀಫಿಲಿಂಗ್ ನಿಂದ ಸ್ಫೋಟ ಆಯ್ತಾ? ಆದ್ರೆ ಮಧ್ಯರಾತ್ರಿ ಗ್ಯಾಸ್ ರೀಫಿಲಿಂಗ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಕತ್ತಲು ಆವರಿಸಿರುತ್ತೆ. ಹಾಗಾಗಿ ಪೊಲೀಸರಿಗೆ ಒಂದಿಷ್ಟು ಸಂಶಯ ಇರುವಂತದ್ದು ಪ್ರಮುಖವಾಗಿ ಏನು ಗ್ಯಾಸ್ ಸಿಲಿಂಡರ್ ಏನಿದೆ ಅದನ್ನ ರೀಫಿಲಿಂಗ್ ಮಾಡಬೇಕಾದ್ರೆ ಆಗಿಲ್ಲ, ಇದನ್ನ ಯಾರೋ ಬೇಕು ಅಂತ ಅಥವಾ ಆಕಸ್ಮಿಕವಾಗಿ ಅಂತೂ ಈ ಒಂದು ಬೆಂಕಿ ಆಗಿಲ್ಲ, ಯಾರೋ ಬೇಕು ಅಂತ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ಎಲ್ಲೋ ಬಂಧನದ ಭೀತಿಯಿಂದಾಗಿ ವಲಸಿಗೆ ಬಂದಿದ್ದಂತಹ ಬಾಂಗ್ಲಾ ನಿವಾಸಿಗಳೇ ಈ ಒಂದು ಬೆಂಕಿ ಹಾಕುವಂತ ಕೆಲಸವನ್ನ ಮಾಡಿದ್ರ ಅನ್ನುವಂತಹ ಒಂದು ತನಿಖೆಯನ್ನ ಈಗಾಗಲೇ ಶುರುವಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಯಾವಾಗ ಬೆಂಕಿಗೆ ಈ ಒಂದು ಜಾಗ ಸುಟ್ಟು ಕರಕಲಾಗುತ್ತೋ, ಎಲ್ಲ ಸ್ಫೋಟ ಆಗುತ್ತೋ, ಜನ ಓಡಿ ಬರ್ತಾರೋ ಆ ಒಂದು ಸಂದರ್ಭದಲ್ಲಿ ಇಲ್ಲಿದ್ದಂತಹ ಸುಮಾರು 4 ರಿಂದ 5 ಮನೆಗಳೇನಿದೆ ಅವುಗಳು ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಅಲ್ಲಿದ್ದಂತಹ ಸುಮಾರು 25ಕ್ಕೂ ಹೆಚ್ಚು ಜನ ಎಸ್ಕೇಪ್ ಆಗ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಸ್ಥಳೀಯರ ಕೈಗೆ ಸಿಗ್ತಾನೆ, ಆತ ಬಾಂಗ್ಲಕ್ಕೆ ಹೋಗಬೇಕು ಅಂತ ಹೇಳಿ ಹೋಗಿರುವಂತದ್ದು. ಇದರಿಂದಾಗಿ ಅನೇಕ ಅನುಮಾನಗಳು ಶುರುವಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಚರಣ್ ಮಾಹಿತಿಗಾಗಿ.